ನಮಸ್ಕಾರ ಸ್ನೇಹಿತರೆ, ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅತ್ಯಂತ ಶಕ್ತಿಶಾಲಿಯಾದ ಶ್ರೀರಾಮನ ಕಥೆಯನ್ನು ನಿನ್ನೆಯ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ಮುಂದುವರಿಸೋಣ. ಶ್ರೀರಾಮನ ಕತೆ ಕೇಳುವುದಿಲ್ಲ ಎಂದು ಮಾಡಿದ ಅಪಮಾನ ಮಗನಿಗೆ ಕೋಪ ತರಿಸಿತು. ತಾಯಿ ಧಿಕ್ಕರಿಸಿದಳು. ಇವಾಗಲಾದರೂ ನಿನ್ನ ಅಹಂಕಾರ ಬಿಡು, ಶ್ರೀರಾಮನ ಕತೆ ಹೇಳುತ್ತೇನೆ, ಶ್ರದ್ಧೆಯಿಂದ ಕೇಳು ಎಂದು ಮಗನು ಹೇಳಿದಾಗ ಆಕೆಗೆ ಇಷ್ಟೆಲ್ಲ ಆದರೂ ಬುದ್ಧಿ ಬಂದಿಲ್ಲ. ಆ ದೇವರ ಕತೆ ನಾನು ಯಾವ ಕಾರಣಕ್ಕೂ ಕೇಳುವುದಿಲ್ಲ. ಊರಿನಲ್ಲಿ ಮನೆಯ ಮುಂದೆ ಸಗಣಿ ಸಾರಿಸಿ ಕಸ ಗುಡಿಸಿ ಕೆಲಸ ಮಾಡಿಕೊಂಡು ಬದುಕುತ್ತೇನೆ ಎಂದು ತಾಯಿ ಹೇಳುತ್ತಾಳೆ. ಆ ನಿನ್ನ ಶ್ರೀರಾಮನ ಕತೆ ಮಾತ್ರ ನಾನು ಎಂದಿಗೂ ಕೇಳುವುದಿಲ್ಲ ಎಂದು ಮಂಡುತನದಿಂದ ಹೇಳಿದಳು. ಅಷ್ಟೇ ಅಲ್ಲದೆ ಅಲ್ಪ ಸ್ವಲ್ಪ ಮನೆಗೆ ಬಂದ ಐಶ್ವರ್ಯ ಹಾಗೆಯೇ ಹೊರಟು ಹೋಯಿತು ಎಂದು ನಾವೀಗ ಬೀದಿಗೆ ಬಂದಿದ್ದೇವೆ. ಇಂತಹ ದರಿದ್ರ ಮನೆಯಲ್ಲಿ ನಿನ್ನ ತಂಗಿಯನ್ನು ಇಟ್ಟುಕೊಳ್ಳಬೇಡ, ಅವಳನ್ನು ಕರೆದುಕೊಂಡು ಹೋಗಿ ದೂರದ ಊರಿನಲ್ಲಿ ಯಾರಿಗಾದರೂ ಮದುವೆಯನ್ನು ಮಾಡು ಎಂದು ಕಣ್ಣೀರು ಹಾಕುತ್ತಾಳೆ. ಮಗನಿಗೆ ಕಠಿಣವಾದ ಆಜ್ಞೆ ಮಾಡಿದಳು. ತಾಯಿಯ ಮಾತನ್ನು ಮೀರಲಾರದೆ ಆಕೆಯ ಆಜ್ಞೆಯಂತೆ ನಾರಾಯಣ ಶರ್ಮನು ತನ್ನ ತಂಗಿಯನ್ನು ಕರೆದುಕೊಂಡು ಕಣ್ಣೀರು ಹಾಕುತ್ತಾ ತಾಯಿಯನ್ನು ನಮಸ್ಕರಿಸಿ ಬೇರೆ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದನು. ಆಗ ತಂದೆ ಕೆಲಸವನ್ನು ಮುಗಿಸಿ ಊರಿಗೆ ಓಡೋಡಿ ಬರುತ್ತಿರುವಾಗ ನಾಗೇಂದ್ರ ಶರ್ಮನು ತಾನು ಕಷ್ಟಪಟ್ಟ ಸಂಪಾದಿಸಿದ ಹಣದೊಂದಿಗೆ ಬಹಳ ಸಂತೋಷದಿಂದ ಹಿಂತಿರುಗುತ್ತಿದ್ದನು. ಸ್ವಲ್ಪ ದೂರ ಬರುವಷ್ಟರಲ್ಲಿ ಆತ ಸುಸ್ತಾಗಿ ಊರ ಹೊರಗಿನ ಒಂದು ಕಮಲದ ಕೊಳದ ಬಳಿ ವಿಶ್ರಮಿಸಲು ಕುಳಿತನು. ಆ ಕೊಳದಲ್ಲಿ ಆತ ಕೈಕಾಲು ತೊಳೆಯುತ್ತಿರುವಾಗ ಆಕಾಶದಿಂದ ಎಲ್ಲೆಲ್ಲೋ ಹಾರಿ ಬಂದ ಒಂದು ದೊಡ್ಡ ಗರುಡ ಪಕ್ಷಿಯು ಕಣ್ಣು ಕುಕ್ಕುವಷ್ಟರಲ್ಲಿ ಹಣದ ಗಂಟನ್ನು ಕಚ್ಚಿಕೊಂಡು ಹಾರಿ ಹೋಯಿತು. ನಾನು ಸಂಪಾದನೆ ಮಾಡಿದ ಎಲ್ಲ ಹಣವು ಎತ್ತಿಕೊಂಡು ಹೋಯಿತು ಎಂದು ದುಃಖದಿಂದ ಕಣ್ಣೀರು ಹಾಕುತ್ತಾ ಬರಿಗೈಯಲ್ಲಿ ಮನೆಗೆ ಬರುತ್ತಿರುವಾಗ ಊರು ಬಿಟ್ಟು ಹೋಗುತ್ತಿದ್ದ ತನ್ನ ಮಕ್ಕಳನ್ನು ನಾರಾಯಣಮ್ಮ ಮತ್ತು ನಾರಾಯಣ ಶರ್ಮನನ್ನು ನೋಡಿದನು. ಮಕ್ಕಳೇ, ಇಂತಹ ಬಿಸಿಲಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಿ? ನೀವು ಸುಖವಾಗಿದ್ದೀರಾ? ಮನೆಯಲ್ಲಿ ಅಮ್ಮ ಹೇಗಿದ್ದಾಳೆ ಎಂದು ವಿಚಾರಿಸಿದಾಗ ಆಗ ಮಗನು, ಏನಿದೆ ತಂದೆಯೇ, ಮನೆಯಲ್ಲಿ ಯಥಾಪ್ರಕಾರ ಬಡತನ, ಅದಕ್ಕೇನು ಕೊರತೆ ಇಲ್ಲ ಬಿಡಿ. ನೀವು ಕಾಶಿಗೆ ಹೋಗುವಾಗ ಹೇಳಿ ಹೋಗಿದ್ದೀರಾ? ಪ್ರತಿ ಭಾನುವಾರ ಪೂಜೆ ಮಾಡಿ ಮನೆಯಲ್ಲಿರುವಂತ ಎಲ್ಲರಿಗೂ ಕತೆ ಹೇಳಿ ಎಂದು ಹೇಳಿದ್ದೀರಾ. ಆದರೆ ಅಮ್ಮ ಕೇಳಲೇ ಇಲ್ಲ, ಅವಳಿಗೆ ಅಹಂಕಾರ. ಹಾಗಾಗಿ ಸಾಕ್ಷಾತ್ ರಾಮನು ವಿಪರೀತ ಕೋಪ ಬಂದು ನಮ್ಮ ಮನೆಯಲ್ಲಿದ್ದ ಐಶ್ವರ್ಯ ಎಲ್ಲ ಹಾಗೆ ಪಾತ್ರೆಗಳ ಸಮೇತ ಉರುಳಿಕೊಂಡು ಹೊರಟು ಹೋಯಿತು. ಆ ತೂತು ಚೊಂಬು ಕೂಡ ಉರುಳಿಕೊಂಡು ಹೋಗುತ್ತಿತ್ತು. ಆಗ ತಂಗಿ ಶ್ರೀರಾಮನೇ ಕನಿಷ್ಠ ನಮ್ಮಲ್ಲಿದ್ದ ಬೆಳ್ಳಿಯ ತಟ್ಟೆಗಳು ನೆರೆಯವರ ಮನೆಗೆ ಹೋಗಿ ಸೇರಿತು. ಆ ತಟ್ಟೆಗಾಗಿ ಅವರ ಜೊತೆ ಜಗಳವಾಡಿ ತುಂಬ ಅವಮಾನ ಅನುಭವಿಸಬೇಕಾಗಿತ್ತು. ನಾನು ಅಮ್ಮನಿಗೆ ಈಗಲಾದರೂ ಆ ದೇವರ ಕಥೆಯನ್ನು ಕೇಳು, ಅಮ್ಮ, ನಮ್ಮ ಕಷ್ಟಗಳು ದೂರವಾಗುತ್ತವೆ ಎಂದು ಕಾಡಿ ಬೇಡಿಕೊಂಡರು. ಆದರೆ ಅಮ್ಮ ತನ್ನ ಹಠ ಬಿಡದೆ ನಾನು ಆ ದೇವರ ಕತೆ ಕೇಳುವುದಿಲ್ಲ, ಯಾವುದಾದರೂ ಕೀಳು ಕೆಲಸ ಮಾಡಿ ಆದರೂ ಬದುಕುತ್ತೇನೆ ಎಂದು ಕಠಿಣವಾಗಿ ಹೇಳಿದಳು. ಅಷ್ಟೇ ಅಲ್ಲದೆ ಈ ಮನೆಯಲ್ಲಿ ದರಿದ್ರ ತುಂಬಿದ ನಿನ್ನ ತಂಗಿಯನ್ನು ಕರ್ಕೊಂಡು ಹೋಗಿ ಎಲ್ಲಾದರೂ ಮದುವೆ ಮಾಡು ಎಂದು ಆಜ್ಞೆ ಮಾಡಿದಳು. ಅವಳ ಮಾತಿನಂತೆ ನನ್ನ ತಂಗಿಯನ್ನು ಕರೆದುಕೊಂಡು ಮದುವೆ ಮಾಡಲು ಹೊರಟಿದ್ದ. ಈಗ ನೀವೇ ಹೇಳಿ ತಂದೆ, ನಾವೇನು ಮಾಡಲಿ ಎಂದು ಮಗನು ನಡೆದದ್ದನ್ನೆಲ್ಲ ಬಿಡಿಸಿ ಹೇಳಿದನು. ಇದನ್ನೆಲ್ಲ ಕೇಳಿದ ನಾಗೇಂದ್ರ ಶರ್ಮನಿಗೆ ತನ್ನ ಹೆಂಡತಿಯ ವರ್ತನೆ ಮತ್ತು ದೇವರ ಮೇಲಿನ ಅವಳ ಕೋಪವನ್ನು ನೆನೆದು ಅತೀವ ದುಃಖವಾಯಿತು. ಸರಿ ಮಗನೇ, ಆ ಭಗವಂತನ ಇಚ್ಛೆ ಹಾಗೆಯೇ ಆಗಲಿ. ನಿಮ್ಮ ತಾಯಿ ಆಜ್ಞೆಯಂತೆ ನೀನು ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗು, ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದು ಆಶೀರ್ವದಿಸಿ ನಾಗೇಂದ್ರ ಶರ್ಮನು ತನ್ನ ಮನೆಗೆ ಹೊರಟು ಬರಿಗೈಯಿಂದ ತನ್ನ ಮನೆಗೆ ಹೊರಟು ಹೋದನು. ಇತ್ತ ನಾರಾಯಣ ಶರ್ಮನು ತನ್ನ ತಂಗಿ, ಮುದ್ದಿನ ತಂಗಿ ನಾರಾಯಣಮ್ಮನನ್ನು ಕರೆದುಕೊಂಡು ಹೋಗುತ್ತಿರುವಾಗ ಊರು ಹೊರಗೆ ಒಬ್ಬ ಬ್ರಾಹ್ಮಣನು ಎದುರಾಗಿ ನಾರಾಯಣ ಶರ್ಮನು ಆತನಿಗೆ ವಿನಯದಿಂದ ನಮಸ್ಕರಿಸಿ, ಬ್ರಾಹ್ಮಣನೇ, ದಯವಿಟ್ಟು ನನ್ನ ತಂಗಿಯನ್ನು ಮದುವೆಯಾಗುತ್ತೀಯ, ಇವಳು ಬಹಳ ಗುಣವಂತೆ ಎಂದು ಕೇಳಿಕೊಂಡನು. ಆದರೆ ಆತ ಇವರ ಬಟ್ಟೆ ಮತ್ತು ಬಡತನವನ್ನು ನೋಡಿ ನಿಮ್ಮಂತ ಬಡವರ ಸವಾಸವೇ ಬೇಡ ಎಂದು ನಿರಾಕರಿಸಿ ಅಲ್ಲಿಂದ ಹೊರಟು ಹೋದನು. ಮತ್ತೆ ಸ್ವಲ್ಪ ದೂರ ಹೋದಾಗ ಇನ್ನೊಬ್ಬ ಬ್ರಾಹ್ಮಣನು ಸಿಕ್ಕಿದನು. ಅವನನ್ನು ಇದೇ ರೀತಿ ಕೇಳಿದಾಗ ಆತ, ನನಗೆ ಈಗಾಗಲೇ ಇಬ್ಬರು ಹೆಂಡತಿಯರಿದ್ದಾರೆ, ಮೂರನೆಯವಳಿಗೆ ನನಗ್ಯಾಕೆ ಎಂದು ಗೇಲಿ ಮಾಡುತ್ತಾ ನಗುತ್ತಾ ಹೊರಟು ಹೋದನು. ಇದರಿಂದ ಅಣ್ಣ ತಂಗಿಯರಿಬ್ಬರಿಗೂ ತುಂಬಾ ನೋವಾಯಿತು. ಅವರಿಬ್ಬರು ಕಣ್ಣೀರು ಹಾಕುತ್ತಾ ಆ ಭಗವಂತನೇ ನಮಗೆ ಗತಿ ಎಂದು ಮುಂದೆ ಸಾಗಿದರು. ಆಗ ಅವರಿಗೆ ಒಂದು ಸುಂದರವಾದ ಮತ್ತು ವಿಶಾಲವಾದ ಹೂವಿನ ತೋಟ ಕಂಡಿತು. ಆ ತೋಟದ ತಂಪಾದ ನೆರಳಿನಲ್ಲಿ ಅಣ್ಣ ತಂಗಿ ಇಬ್ಬರು ಕುಳಿತು ವಿಶ್ರಮಿಸುತ್ತಾ ನಮ್ಮ ಕಷ್ಟಗಳು ಮರೆಯಾಗಲು ಭಕ್ತಿಯಿಂದ
ಹೇಳಿ ರಾಮನ ದಿವ್ಯ ಕಥೆಯನ್ನು ಹೇಳಿಕೊಳ್ಳುತ್ತೇರೆ. ಆ ಸಮಯದಲ್ಲಿ ಒಬ್ಬ ದಿವ್ಯ ತೇಜಸ್ಸಿನ ಬ್ರಾಹ್ಮಣ ಯುವಕನು ಪೂಜೆಗಾಗಿ ಹೂ ಕೀಳಲು ಅಲ್ಲಿಗೆ ಬಂದನು. ಅವನ ಮುಖ ಪ್ರಸನ್ನತೆ ಕಂಡು ನಾರಾಯಣ ಶರ್ಮನು, ಎಲೆ ಸಂಸ್ಕೃತ ಯುವಕನೇ, ನನ್ನ ತಂಗಿ ಮಹಾಪ್ರತಿವ್ರತೆ ಮತ್ತು ಗುಣವಂತೆ, ಇವಳನ್ನು ನೀನು ವಿವಾಹವಾಗುತ್ತೀಯಾ ಎಂದು ಕೇಳಿದನು. ಅದಕ್ಕೆ ಆ ಯುವಕನು, ನಾನು ಮದುವೆಗೆ ಸಿದ್ಧನಿದ್ದೇನೆ, ಆದರೆ ನಾನೊಬ್ಬ ಶಿಷ್ಯೆ, ನನ್ನ ಗುರುವಿನ ಅನುಮತಿ ಇಲ್ಲದೆ ನಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಳಲಾರೆ ಎಂದು ಉತ್ತರಿಸಿದನು. ತಕ್ಷಣವೇ ನಾರಾಯಣ ಶರ್ಮನು ಗುರುವಿನ ಬಳಿ ಹೋಗಿ ವಿನಯದಿಂದ ಮದುವೆಗೆ ಒಪ್ಪಿಗೆ ಕೇಳಿದನು. ಗುರುಗಳು ಆ ಯುವಕನ ಬಡತನ ಅಥವಾ ಸ್ವಂತ ಭೂಮಿಯಾಗಲಿ ಇಲ್ಲ, ನಾಳೆ ನಿನ್ನ ತಂಗಿ ಕಷ್ಟಪಡಬಾರದು ಎಂದರು. ಆದರೆ ನಾರಾಯಣ ಶರ್ಮನು ಅಚಲವಾದ ನಂಬಿಕೆಯಿಂದ ಆ ಶ್ರೀರಾಮನೇ ನಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳಿ ಕಾಡಿನಲ್ಲಿ ಸರಳವಾದ ಚಪ್ಪರ ಹಾಕಿ ಶಾಸ್ತ್ರೋಕ್ತವಾಗಿ ತನ್ನ ತಂಗಿಯ ಮದುವೆಯನ್ನು ಮಾಡಿಸಿದನು. ಮದುವೆ ನಂತರ ಆ ಮೂವರು ಅಲ್ಲೇ ನೆಲೆಸಿ ಪ್ರತಿದಿನ ಭಕ್ತಿಯನ್ನು ಶ್ರೀರಾಮನು ಪರೀಕ್ಷಿಸುವ ಸಮಯ ಬಂದಿತು. ಸ್ವಲ್ಪ ದಿನಗಳ ನಂತರ ಅವರು ಭಾನುವಾರ ಕತೆ ಹೇಳುತ್ತಿರುವಾಗ ಎಲ್ಲಿಂದಲೋ ಒಬ್ಬ ಶ್ರೀಮಂತ ಬ್ರಾಹ್ಮಣನು ಬಂದು, ನೋಡಿ, ನಿಮ್ಮ ಭಕ್ತಿ ನೋಡಿ ನನಗೆ ಸಂತೋಷವಾಯಿತು. ನಿಮಗೆ ನಾನು 4 ಎಕರೆ ಫಲವತ್ತಾದ ಭೂಮಿಯನ್ನು ದಾನ ಮಾಡುತ್ತೇನೆ, ನೀವು ಅದನ್ನು ತೆಗೆದುಕೊಳ್ಳಬೇಕು ಎಂದರು. ಆಗ ಅವರು, ಕ್ಷಮಿಸಿ ಸ್ವಾಮಿ, ನಾವೀಗ ಪವಿತ್ರವಾದ ಶ್ರೀರಾಮನ ಕತೆ ಹೇಳುತ್ತಿದ್ದೇವೆ. ಕತೆ ಮುಗಿಯುವವರೆಗೂ ನಾವು ಎದ್ದು ಬರುವುದಿಲ್ಲ, ಏನಾದರೂ ಪಡೆದುಕೊಳ್ಳುವುದಿಲ್ಲ. ಕತೆ ಮುಗಿದ ನಂತರ ನಾವು ಅದನ್ನು ತೆಗೆದುಕೊಳ್ಳುತ್ತೇವೆ. ನಿಮಗೆ ಇಷ್ಟವಿದ್ದರೆ ನೀವು ಇಲ್ಲಿ ಕುಳಿತು ಈ ಪುಣ್ಯ ಕತೆ ಕೇಳಿ ಆಮೇಲೆ ಬರುತ್ತೇವೆ ಎಂದರು. ಆ ಬ್ರಾಹ್ಮಣನು ಕೂಡ ಅವರೊಟ್ಟಿಗೆ ಕತೆ ಕೇಳಿ ಅದ ನಂತರ ತಾಮ್ರದ ಚೊಂಬಿನಲ್ಲಿ ಪವಿತ್ರ ಜಲವನ್ನು ತಂದು ಸಂಕಲ್ಪ ಮಾಡಿ, ಈ ತೋಟದಲ್ಲಿರುವ ಸಂಪೂರ್ಣ ಆಸ್ತಿಯನ್ನು ನೀವೇ ಅನುಭವಿಸಿ ಎಂದು ಭೂಮಿಯನ್ನು ಅವರಿಗೆ ಧಾರೆ ಎರೆದು ಆ 4 ಎಕರೆ ಭೂಮಿಯನ್ನು ಅನುಭವಿಸುತ್ತಾ ಯಾವುದೇ ಅಹಂಕಾರವಿಲ್ಲದೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವರು ನಿತ್ಯವೂ ಕತೆ ಹೇಳಿಕೊಂಡು ಅಲ್ಲೇ ಸುಖವಾಗಿದ್ದರು. ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಆ ರಾಜ್ಯದ ರಾಜನಿಗೆ ಒಂದು ಆಲೋಚನೆ ಬಂದಿತು. ತನ್ನ ಪ್ರಜೆಗಳ ಒಳಿತಿಗಾಗಿ ತಾನು ಕಟ್ಟಿಸಿದ ಅತ್ಯಂತ ಸುಂದರವಾದ ಮತ್ತು ಭವ್ಯವಾದ ಭವನವನ್ನು ಯಾವುದೇ ಅಹಂಕಾರವಿಲ್ಲದೆ ಒಬ್ಬ ಪುಣ್ಯವಂತ ದಂಪತಿಗಳು ದಾನ ಮಾಡಬೇಕು ಎಂದು ಆತ ನಿರ್ಧರಿಸಿದನು. ರಾಜನು ಅಂತಹ ದಂಪತಿಗಳಿಗಾಗಿ ರಾಜ್ಯಾದ್ಯಂತ ಹುಡುಕಾಡಿದರು. ಅವನಿಗೆ ಎಲ್ಲೂ ಸೂಕ್ತವಾದವರು ಸಿಗಲಿಲ್ಲ. ಅಂದು ರಾತ್ರಿ ಸಾಕ್ಷಾತ್ ಶ್ರೀರಾಮನ ರಾಜನ ಕನಸಿನಲ್ಲಿ ದಿವ್ಯ ತೇಜಸ್ಸಿನಿಂದ ಪ್ರತ್ಯಕ್ಷನಾಗಿ, ಎಲೆ ರಾಜನೇ, ನಿನ್ನ ಊರಿನ ಹೊರಗಿನ ತೋಟದ ಗುಡಿಸಲಲ್ಲಿ ನನ್ನ ಪರಮ ಭಕ್ತರಿದ್ದಾರೆ. ಅವರು ಸದಾ ಕಾಲ ನನ್ನ ಕಥೆಯನ್ನು ಪಠಿಸುತ್ತಾರೆ. ನೀನು ಕಟ್ಟಿಸಿದ ಆ ಭವನವನ್ನು ನೀನು ಮರ್ಯಾದೆಯಿಂದ ದಾನ ಮಾಡು ಎಂದು ಆಜ್ಞಾಪಿಸಿದನು. ದೇವರ ಆಜ್ಞೆಯಂತೆ ಮರುದಿನ ಬೆಳಗ್ಗೆ ರಾಜನು 16 ಜನ ಸೇವಕರನ್ನು ಮತ್ತು ಪಲ್ಲಕ್ಕಿಯನ್ನು ಆ ಗುಡಿಸಲಿಗೆ ಕಳಿಸಿದನು. ಸೇವಕರು ಅಲ್ಲಿಗೆ ಹೋಗಿ, ನೀವು ಮಹಾಪುಣ್ಯವಂತರು, ನಮ್ಮ ರಾಜರು ನಿಮಗಾಗಿ ಅರಮನೆಯತ್ತ ಭವನ ಮತ್ತು ಸಂಪತ್ತನ್ನು ದಾನ ನೀಡುತ್ತಿದ್ದಾರೆ. ನಿಮ್ಮನ್ನು ಕರೆದುಕೊಂಡು ಹೋಗಲು ಪಲ್ಲಕ್ಕಿ ತಂದಿದ್ದೇವೆ, ದಯವಿಟ್ಟು ನಮ್ಮೊಂದಿಗೆ ಬನ್ನಿ ಎಂದು ಗೌರವದಿಂದ ಕೇಳಿಕೊಂಡರು. ಆದರೆ ಆ ದಂಪತಿಗಳು, ನಾವೀಗ ಶ್ರೀರಾಮನ ಕತೆ ಹೇಳುತ್ತಿದ್ದೇವೆ, ಕತೆ ಮುಗಿಯುವ ಮುನ್ನ ನಾವು ಎದ್ದು ಬರುವುದಿಲ್ಲ. ನಿಮಗೂ ಇಷ್ಟವಿದ್ದರೆ ಕುಳಿತು ಕತೆ ಕೇಳಿ ಆಮೇಲೆ ಬರುತ್ತೇವೆ ಎಂದರು. ಸೇವಕರು ಕೂಡ ಆ ಕಥೆಯನ್ನು ಕೇಳಿದ ನಂತರ ಅವರು ರಾಜರ ಬಳಿ ಕರೆದುಕೊಂಡು ಹೋದರು. ರಾಜನು ಅವರನ್ನು ಸತ್ಕರಿಸಿ ಆ ದೊಡ್ಡ ಭವನ ಮತ್ತು ಅಪಾರ ಸಂಪತ್ತನ್ನು ಅವರಿಗೆ ದಾನ ನೀಡಿ ನಮಸ್ಕರಿಸಿದರು. ನಾರಾಯಣಮ್ಮ, ಆಕೆಯ ಪತಿ ಮತ್ತು ನಾರಾಯಣ ಶರ್ಮ ಆ ದೊಡ್ಡ ಮನೆಗೆ ಎಲ್ಲ ಐಶ್ವರ್ಯ ಇದ್ದರೂ ಯಾವುದೇ ಗರ್ವವಿಲ್ಲದೆ ಎಂದಿನಂತೆ ಶ್ರೀರಾಮನ ಕಥೆಯನ್ನು ಹೇಳಿಕೊಳ್ಳುತ್ತಾ, ಇದೇ ಭಗವಂತನ ಮಹಿಮೆ, ಎಲ್ಲಿ ನಿಸ್ವಾರ್ಥ ಭಕ್ತಿ ಇರುತ್ತದೆಯೋ ಅಲ್ಲಿ ಐಶ್ವರ್ಯ ತಾನಾಗಿ ಹುಡುಕಿಕೊಂಡು ಬರುತ್ತದೆ. ಹೀಗೆ ನೆಮ್ಮದಿಯ ದಿನಗಳು ಕಳೆದ ಮೇಲೆ ಒಂದು ದಿನ ನಾರಾಯಣ ಶರ್ಮನು, ತಂಗಿ, ನೀನೀಗ ಸುಖವಾಗಿದ್ದೀಯ, ನಾನಿನ್ನು ಇರುವುದು ಸರಿಯಲ್ಲ. ನಮಗೆ ಈ ಸುಖ ನೀಡಿದ ಆ ಸಾಕ್ಷಾತ್ ಶ್ರೀರಾಮನನ್ನೇ ನನ್ನ ಕಣ್ಣೆದುರು ಕಂಡು ಕರೆದುಕೊಂಡು ಬರುತ್ತೇನೆ. ಅಲ್ಲಿಯವರೆಗೂ ನೀವು ಅಹಂಕಾರ ಪಡದೆ ಈ ಕಥೆಯನ್ನು ಬಿಡದೆ ಹೇಳಿಕೊಳ್ಳಿರಿ ಎಂದು ಬುದ್ಧಿವಾದ ಹೇಳಿ ಶ್ರೀರಾಮನನ್ನು ತನ್ನ ಪ್ರಾಣವನ್ನು ಪಕ್ಕಕ್ಕಿಟ್ಟು ಬೆಳೆಸಿದ ನಾರಾಯಣ ಶರ್ಮನು ದೇವರನ್ನು ಹುಡುಕುತ್ತಾ ಕಾಡು ಮೇಡು ಅಲೆದಾಡುತ್ತಾ ಸ್ವಲ್ಪ ದೂರ ಹೋದನು. ಒಂದು ಹಳ್ಳಿ ಸಿಕ್ಕಿತು. ಅಲ್ಲಿ ಊರಿಗೆ ಒಬ್ಬ ಬಡ ಕುರುಬ ಮಧ್ಯಾಹ್ನ ಉರಿ ಬಿಸಿಲಿನಲ್ಲಿ ಭತ್ತದ ಒಣಗಲು ಹಾಕಿ ಕೈಯಲ್ಲಿ ದಂಡು ಹಿಡಿದು ಕಾವಲು ಕುಳಿತಿದ್ದನು. ಅವನನ್ನು ನೋಡಿ, ಕುರುಬನೇ, ಈ ಊರಿನಲ್ಲಿ ವಿಶೇಷಗಳು ಏನು? ಶರ್ಮನು ಕೇಳಿದನು. ಅದಕ್ಕೆ ಆತ ದುಃಖದಿಂದ, ಏನಿದೆ ಸ್ವಾಮಿ ವಿಶೇಷ? ನಾನು ಹುಟ್ಟಿನಿಂದಲೇ 2 ಕಣ್ಣುಗಳಿಲ್ಲದ ಕುರುಡ. ನಮ್ಮ ಮನೆಯಲ್ಲಿ ಭತ್ತ ಒಣಗಲು ಹಾಕಿ ಕಾಗೆ ಹಕ್ಕಿಗಳು ಬಾರದಂತೆ ನನ್ನನ್ನು ಇಲ್ಲಿ ಕಾವಲು ಕುಳಿಸಿದ್ದಾರೆ. ಕಣ್ಣು ಕಾಣದ ನನ್ನ ಕಷ್ಟ, ನನ್ನ ನರಕ ಹೇಗಿದೆ ಎಂದು ನಾನೊಬ್ಬನಿಗೆ ಗೊತ್ತು. ಜಗತ್ತು ಹೇಗಿದೆ ಎಂದು ನಾನು ಇದುವರೆಗೂ ನೋಡಿಯೇ ಇಲ್ಲ ಎಂದು ಕಣ್ಣೀರಿಡುತ್ತಾ ಅವನ ಕಷ್ಟವನ್ನು ನೋಡಿ
ಕರಗಿದ ಶರ್ಮನು, ಅಳಬೇಡ, ನಾನು ಒಂದು ಅದ್ಭುತವಾದ ಕತೆ ಹೇಳುತ್ತೇನೆ, ಇದೆಯಿಂದ ಕೇಳುತ್ತೀಯ ಎಂದು ಹೇಳಿದನು. ಅದಕ್ಕೆ ಆತ ಒಪ್ಪಿದನು. ನಾರಾಯಣ ಶರ್ಮನು ಶ್ರೀರಾಮನ ಆ ಪವಿತ್ರವಾದ ಕತೆ ಮತ್ತು ಭಾನುವಾರ ವ್ರತ ವಿಧಾನವನ್ನು ಸಂಪೂರ್ಣವಾಗಿ ಹೇಳಿದ ಕೂಡಲೇ ಒಂದು ಮಹಾನ್ ಪವಾಡವೇ ನಡೆದು ಹೋಯಿತು. ಕತೆ ಮುಗಿಯುತ್ತಿದ್ದಂತೆ ಆ ಜನ್ಮಾಂತನಾಗಿದ್ದ ಕುರುಬನಿಗೆ ನಿಧಾನವಾಗಿ ಕಣ್ಣಿನ ದೃಷ್ಟಿ ಬಂದು ಸ್ಪಷ್ಟವಾಗಿ ಕಾಣಿಸತೊಡಗಿತು. ತನ್ನ ಕಣ್ಣುಗಳು ಬಂದಿದ್ದನ್ನು ನೋಡಿ, ಪ್ರಪಂಚವನ್ನು ಮೊದಲ ಬಾರಿ ನೋಡಿ ಆನಂದ ಬಾಷ್ಪ ಸುರಿಸಿದ ಅವನು, ಓಹೋ, ಕೇವಲ ಈ ಕತೆ ಹೇಳಿದಕ್ಕೆ ನನ್ನ ಕಣ್ಣುಗಳು ಬರುವಷ್ಟು. ನಾರಾಯಣ ಶರ್ಮನು ಮತ್ತೊಂದು ಹಳ್ಳಿಗೆ ತಲುಪಿ ಒಬ್ಬ ಗೃಹಿಣಿ ಮನೆಗೆ ಹೋಗಿ, ಅಮ್ಮ, ಇಂದು ಭಾನುವಾರ, ಪೂಜೆ ಮಾಡಿಕೊಳ್ಳಲು ಸ್ವಲ್ಪ ಜಾಗ ನೀಡುತ್ತೀಯಾ ಎಂದು ವಿನಯದಿಂದ ಕೇಳಿದಳು. ಆದರೆ ಆಕೆ ಅಹಂಕಾರದಿಂದ, ನಮ್ಮ ಮನೆಯಲ್ಲಿ ಮಡಿ ಮೈಲಿಗೆ ಆಚಾರ ಬಹಳಷ್ಟಿದೆ, ಇಲ್ಲಿ ಜಾಗವಿಲ್ಲ, ಹೊರಟು ಹೋಗು ಎಂದು ಬೈದಳು. ನಾರಾಯಣ ಶರ್ಮನು ಸ್ನಾನಕ್ಕೆ ದಾರಿ ಕೇಳಿದಾಗ ಆಕೆ ಊರ ಹೊರಗಿನ ಒಂದು ಹಳೆಯ ಕೊಳವನ್ನು ತೋರಿಸಿದಳು. ಆತ ಸ್ನಾನ ಮುಗಿಸಿ ಬಂದು ಆಕೆ ಮನೆಯ ಹೊರಗಿನ ಅಂಗಳದಲ್ಲಿ ಬಿದ್ದಿದ್ದ ಒಂದು ಪೋಟ ಮಣೆಯ ಮೇಲೆ ಅರಿಶಿನ ಕುಂಕುಮ ಹಚ್ಚಿ ಶ್ರೀರಾಮನ ಫೋಟೋವನ್ನಿಟ್ಟು ಪೂಜೆ ಮಾಡಿದನು. ಪೂಜೆ ನಂತರ ಆಕೆಗೆ ತಾಂಬೂಲ ಮತ್ತು ಪ್ರಸಾದವನ್ನು ನೀಡಿ ಸ್ವಲ್ಪ ಅಕ್ಷತೆಯನ್ನು ಆಕೆ ಮನೆಯ ಮೇಲೆ ಹಾಕಿ ಅಲ್ಲಿಂದ ಹೊರಟು ಹೋದನು. ಆ ಪವಿತ್ರ ಅಕ್ಷತೆ ಮನೆಯ ಮೇಲೆ ಬಿದ್ದ ಕೂಡಲೇ ಆ ಮನೆ ಸಾಧಾರಣ ಮನೆ ಇಂದ್ರನ ಭವನದಂತಹ ಅರಮನೆಯಾಗಿ ಬದಲಾಗಿತ್ತು. ಆಕೆಯ ಗಂಡ ಭಿಕ್ಷಕ್ಕೆ ಹೋಗಿ ಮತ್ತೆ ಮರಳಿ ಬಂದಾಗ ತನ್ನ ಗುಡಿಸಲಿನ ಜಾಗದಲ್ಲಿ ಅರಮನೆ ಇರುವುದನ್ನು ಕಂಡು ಗಾಬರಿಯಾದನು. ಆಗ ಹೆಂಡತಿ ಓಡಿ ಬಂದು, ಇದು ನಮ್ಮ ಮನೆಯೇ, ಒಬ್ಬ ಬ್ರಾಹ್ಮಣ ಬಂದು ಅಂಗಳದಲ್ಲಿ ಪೂಜೆ ಮಾಡಿದ ಹಿಮೆಯಿಂದ ನಮ್ಮ ಮನೆ ಹೀಗೆ ಅರಮನೆಯಾಗಿ ಬದಲಾಗಿದೆ ಎಂದು ನಡೆದದ್ದನ್ನೆಲ್ಲ ವಿವರಿಸಿದಳು. ಇದನ್ನು ಕೇಳಿದ ಗಂಡನಿಗೆ ಅತೀವ ಸಿಟ್ಟು ಬಂದು, ಪೂಜೆ ಮಾಡುತ್ತಾನೆ ಎಂದವರಿಗೆ ಜಾಗವಿಲ್ಲ ಎನ್ನುತ್ತೀಯ, ನೀನೊಬ್ಬ ನಿರ್ಭಾಗ್ಯಳು ಎಂದು ಬೈದನು. ತಕ್ಷಣವೇ ತನ್ನ ಭಿಕ್ಷೆಯ ಚೀಲವನ್ನು ಬದಿಗಿಟ್ಟು ನಾರಾಯಣ ಶರ್ಮನನ್ನು ಹುಡುಕುತ್ತಾ ಈಶಾನ್ಯ ದಿಕ್ಕಿನತ್ತ ಓಡಿದನು. ಸ್ವಲ್ಪ ದೂರದಲ್ಲೇ ನಾರಾಯಣ ಶರ್ಮನು ಸುಸ್ತಾಗಿ ನಡೆದು ಹೋಗುತ್ತಿರುವುದನ್ನು ಕಂಡು ಆ ವ್ಯಕ್ತಿ ಓಡಿ ಬಂದು ಆತನ ಪಾದಗಳಿಗೆ ಬಿದ್ದು, ಮಹಾನುಭಾವರೇ, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ನಿಮ್ಮನ್ನು ಪೂಜಿಸುತ್ತೇವೆ ಎಂದು ಬೇಡಿಕೊಂಡನು. ಅದಕ್ಕೆ ನಾರಾಯಣ ಶರ್ಮನು, ಇಲ್ಲಪ್ಪ, ಈಗ ನಾನು ನಿಮ್ಮ ಮನೆಗೆ ಬರುವುದಿಲ್ಲ, ಶ್ರೀರಾಮನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಎಂದನು. ಆ ವ್ಯಕ್ತಿಯು ಬಿಡದೆ, ಮಹಾನುಭಾವರೇ, ನಮ್ಮ ಮನೆಯವರು ತಿಳಿಯದೆ ತಪ್ಪು ಮಾಡಿದರೂ ದಯವಿಟ್ಟು ಕ್ಷಮಿಸಿ, ಬನ್ನಿ, ನೀವು ಯಾವ ದೇವರು ಎಂದು ಕಣ್ಣೀರಿಟ್ಟು ಕೇಳಿದರು. ನಾರಾಯಣ ಶರ್ಮನು, ಜಾಗವಿಲ್ಲ ಎಂದಾಗ ಬರುವುದು ನನ್ನದೇ ತಪ್ಪು, ಈಗ ನಾನು ಹಿಂದಿರುಗಿ ಬರುವುದಿಲ್ಲ, ನಾನೇನು ದೇವರಲ್ಲ, ಇದೆಲ್ಲ ಶ್ರೀರಾಮನ ಕಥೆಯ ಮಹಿಮೆ. ನೀನು ಮನೆಗೆ ಹೋಗಿ ಈ 5 ಭಾನುವಾರ ಶ್ರದ್ಧೆಯಿಂದ ಪೂಜೆ ಮಾಡು, ನಿನ್ನ ಕಷ್ಟ ತೀರುತ್ತದೆ. ಶ್ರೀರಾಮನನ್ನು ಕಂಡು ಮರಳಿ ಬರುವಾಗ ನಿಮ್ಮ ಮನೆಗೆ ಬರುತ್ತಾನೆ. ವ್ರತ ನಿಧಾನವಾಗಿ ತಿಳಿಸಿ ಮುಂದೆ ನಡೆದನು. ಆ ವ್ಯಕ್ತಿಯು ಮನೆಗೆ ಬಂದ ಭಕ್ತಿಯಿಂದ ಪೂಜೆ ಮಾಡುತ್ತಾ ಅಷ್ಟ ಐಶ್ವರ್ಯಗಳಿಂದ ಸುಖವಾಗಿದ್ದನು. ನಾರಾಯಣ ಶರ್ಮನು ಬಿಸಿಲು, ಮಳೆ, ಹಸಿವು ಮತ್ತು ಹಗಲು ರಾತ್ರಿಯನ್ನು ಲೆಕ್ಕಿಸದೆ ಕಾಡಿನಲ್ಲಿ ಸಾಗುತ್ತಿದ್ದಾಗ ತಾಳಲಾರದೆ ಮೂರ್ಛೆ ಹೋಗಿ ಬಿದ್ದು, ಆಗ ಭಕ್ತವತ್ಸಲನಾದ ಶ್ರೀರಾಮನಿಗೆ ದಯ ಬಂದು ವೃದ್ಧನ ವೇಷದಲ್ಲಿ ಅಲ್ಲಿಗೆ ಬಂದರು. ಶರ್ಮನ ಮುಖದ ಮೇಲೆ ನೀರು ಚಿಮುಕಿಸಿ ಆತನನ್ನು ಎಬ್ಬಿಸಿ ಪ್ರೀತಿಯಿಂದ ನೀರು ಕುಡಿಸಿ, ಮಗನೇ, ತುಂಬ ಸುಸ್ತಾಗಿದ್ದೀಯಾ, ನಮ್ಮ ಮನೆ ಪಕ್ಕದಲ್ಲೇ ಇದೆ, ಬಂದು ಊಟ ಮಾಡು ಎಂದು ಕರೆದರು. ಆದರೆ ನಾರಾಯಣ ಶರ್ಮನು, ಇಲ್ಲ, ಶ್ರೀರಾಮನ ದರ್ಶನವಾಗುವವರೆಗೂ ನಾನು ಊಟ ಮಾಡುವುದಿಲ್ಲ, ನನಗೆ ಸ್ನಾನ ಮಾಡಲು ಒಂದು ಕೊಳ ತೋರಿಸಿ ಎಂದು ಕೇಳಿದನು. ಆ ವೃದ್ಧನು ಈಶಾನ್ಯ ದಿಕ್ಕಿನಲ್ಲಿರುವ ಒಂದು ಪವಿತ್ರ ಕೊಳವನ್ನು ತೋರಿಸಿದನು. ನಾರಾಯಣ ಶರ್ಮನು ಅಲ್ಲಿ ಸ್ನಾನ ಮಾಡಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಇಂದ್ರಾಭವನದಂತಹ ಅರಮನೆ ನಿರ್ಮಾಣವಾಯಿತು. ಅದರೊಳಗೆ ಹೋದಾಗ ಸಾಕ್ಷಾತ್ ಸೀತಾಮಾತೆ ಬೆಳ್ಳಿ ತಟ್ಟೆಗಳಲ್ಲಿ ಭಕ್ಷ್ಯಗಳನ್ನು ಬಡಿಸಲು ಸಿದ್ಧರಾಗಿ ನಿಂತರು. ವೃದ್ಧನ ವೇಷದಲ್ಲಿದ್ದ ಶ್ರೀರಾಮನು ಮತ್ತು ಸೀತೆ ಮಾತೆ ಎದುರಾಗಿ ಬಂದು, ಬಾ ಮಗನೇ, ಊಟ ಮಾಡು ಎಂದು ಕರೆದರು. ಶರ್ಮನು ಮತ್ತೆ ನಾನು ಶ್ರೀರಾಮನನ್ನು ಕಾಣದೆ ಊಟ ಮಾಡುವುದಿಲ್ಲ ಎಂದಾಗ ಆ ವೃದ್ಧನು ನಗುತ್ತಾ, ನಾನೇ ನಿನ್ನ ಹುಡುಕುತ್ತಿರುವಾಗ ಶ್ರೀರಾಮನು ಎಂದು ನಿಜಾಂಶ ತಿಳಿಸಿದನು. ಆಗ ನಾರಾಯಣ ಶರ್ಮನು
ಭಕ್ತಿ ಪರವಶನಾಗಿ, ಹಾಗಾದರೆ ನನಗೆ ನಿಮ್ಮ ದಿವ್ಯ ರೂಪದ ದರ್ಶನವಾಗಬೇಕು ಮಹಾನುಭಾವ ಎಂದು ಪ್ರಾರ್ಥಿಸಿದನು. ಆ ವೃದ್ಧನು ನಗುತ್ತಾ, ನಾನೇ ನೀನು ಹುಡುಕುತ್ತಿರುವ ಶ್ರೀರಾಮನು ಎಂದು ನಿಜಾಂಶ ತಿಳಿಸಿದಾಗ, ಆಗ ತಕ್ಷಣವೇ ಹುಲಿ ಚರ್ಮ, ರುದ್ರಾಕ್ಷಿ ಭಸ್ಮದ ಪಟ್ಟೆಗಳನ್ನು, ನಾಗಾಭರಣ, ಗಂಗೆ ಮತ್ತು ಪಾರ್ವತಿ ದೇವಿಯರೊಡನೆ ತ್ರಿಶೂಲ ಹಿಡಿದು ನಂದಿ ವಾಹನರಾಗಿ ಸಾಕ್ಷಾತ್ ಈಶ್ವರನ ಪ್ರತ್ಯಕ್ಷನಾದನು. ನಾರಾಯಣ ಶರ್ಮನು ಭಕ್ತಿಯಿಂದ ಸ್ತೋತ್ರ ಮಾಡಿ ನಂತರ ವಿಷ್ಣುವಿನ ದರ್ಶನ ಕೋರಿದಾಗ ವಿಷ್ಣುವು ಪ್ರತ್ಯಕ್ಷನಾದನು, ಅವನಿಗೆ ನಮಸ್ಕರಿಸಿದನು. ಕೊನೆಗೆ ಶ್ರೀರಾಮಚಂದ್ರನು ಹನುಮಂತ, ಸೀತೆ ಮಾತೆ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಸಹಿತವಾಗಿ ತನ್ನ ದಿವ್ಯ ರೂಪದಲ್ಲಿ ದರ್ಶನ ನೀಡಿದನು. ಈಗಲಾದರೂ ಊಟ ಮಾಡುತ್ತೀಯಾ ಎಂದು ಶ್ರೀರಾಮ ಕೇಳಿದನು. ಮಾಡುವೆ ಪ್ರಭು, ಆದರೆ ಊಟದ ನಂತರ ನನ್ನೊಂದಿಗೆ ಮನೆಗೆ ಬರುತ್ತೇನೆ ಎಂದು ಅಭಯ ನೀಡಿದ್ದರೆ ಮಾತ್ರ ಊಟ ಮಾಡುತ್ತೇನೆ ಎಂದು ನಾರಾಯಣ ಶರ್ಮನು ವಿನಂತಿಸಿದರು. ಭಕ್ತನ ಹಠಕ್ಕೆ ಸೋತ ಶ್ರೀರಾಮನು ಅಭಯಸ್ಥ ನೀಡಿದನು. ಪರಮನ್ನಗಳೊಂದಿಗೆ ಬೆಳ್ಳಿಯ ತಟ್ಟೆ ಮತ್ತು ಚಿನ್ನದ ಮಣೆ ಹಾಕಿ ಬಂಧುಗಳೊಡನೆ ನಾರಾಯಣ ಶರ್ಮನಿಗೆ ಪ್ರೀತಿಯಿಂದ ಊಟ ಬಡಿಸಿದಳು. ಊಟವಾದ ನಂತರ ನನ್ನೊಂದಿಗೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದೀರಿ ಪ್ರಭು, ಬನ್ನಿ ಹೋಗೋಣ ಎಂದು ನಾರಾಯಣ ಶರ್ಮನು ಹೊರಟನು. ನಾರಾಯಣ ಶರ್ಮನು ಮುಂದೆ ನಡೆಯುತ್ತಿದ್ದರೆ ಶ್ರೀರಾಮನು ಹಿಂದೆ ಬರುತ್ತಿದ್ದನು. ಸ್ವಲ್ಪ ದೂರ ಹೋದ ಮೇಲೆ ಶರ್ಮನು ತಿರುಗಿ ನೋಡಲಾಗಿ ಶ್ರೀರಾಮನು ಕಾಣಲಿಲ್ಲ. ಆಸೆ ಭಗ್ನವಾಯಿತಲ್ಲ ಎಂದು ತಕ್ಷಣವೇ ಮೂರ್ಛೆ ಹೋಗಿ ಬಿದ್ದನು. ಮತ್ತೆ ಶ್ರೀರಾಮನು ವೃದ್ಧನ ವೇಷದಲ್ಲಿ ಬಂದು ಆತನನ್ನು ಎಬ್ಬಿಸಿ, ನನ್ನೊಂದಿಗೆ ಸಮಾನವಾಗಿ ನಡೆಯಲಾರದವನು ನನ್ನನ್ನು ಏಕೆ ಕರೆದ ಎಂದು ಪರೀಕ್ಷಿಸಲು ಕೇಳಿದನು. ಆ ದೇವ ನನ್ನ ತಪ್ಪುಗಳನ್ನು ಕ್ಷಮಿಸಿ ನನ್ನೊಂದಿಗೆ ಬರಬೇಕು ಎಂದು ಶರ್ಮನು ಬೇಡಿಕೊಂಡಾಗ ಶ್ರೀರಾಮನು, ಸರಿ ಬರುತ್ತೇನೆ, ಆದರೆ ನೀನು ಬರುವಾಗ ಯಾರ್ಯಾರ ಮನೆಗೆ ಹೋಗಿದ್ದೀಯೋ ಅವರ ಮನೆಗಳಿಗೂ ನನ್ನನ್ನು ನಿನ್ನ ಭುಜದ ಮೇಲೆ ಹೊತ್ತುಕೊಂಡು ಕರೆದುಕೊಂಡು ಹೋಗು ಎಂದನು. ನಾರಾಯಣ ಶರ್ಮನು ಶ್ರೀರಾಮನನ್ನು ಭುಜದ ಮೇಲೆ ಹೊತ್ತುಕೊಂಡು ಮೊದಲು ಜಾಗವಿಲ್ಲ ಎಂದಾಗ ಗೃಹಿಣಿ ಮನೆಗೆ ಬಂದನು. ಆಕೆ ಮತ್ತೆ ಅವಳ ಗಂಡ ಭಕ್ತಿಯಿಂದ ಕತೆ ಹೇಳಿಕೊಳ್ಳುತ್ತಿದ್ದರು. ಅವರ ಭಕ್ತಿಗೆ ಮೆಚ್ಚಿ ಭಗವಂತನು ಅಷ್ಟ ಐಶ್ವರ್ಯ ಮತ್ತು ಆರೋಗ್ಯವನ್ನು ನೀಡಿ ರಕ್ಷಿಸಿದನು. ಮುಂದೆ ದುಃಖಿಸುತ್ತಿದ್ದ ಸ್ತ್ರೀಯ ಮನೆಗೆ ಹೋದಾಗ ಅವಳು ಗಂಡನೊಂದಿಗೆ ಪೂಜೆ ಮಾಡುತ್ತಿದ್ದಳು. ಅವರಿಗೂ ಅಷ್ಟ ಐಶ್ವರ್ಯ ಕರುಣಿಸಿದರು. ನಂತರ ಕುರುಬನ ಮನೆಗೆ ಹೋದಾಗ ಅಲ್ಲೂ ಭಾನುವಾರ ಪೂಜೆ ನಡೆಯುತ್ತಿತ್ತು. ಅವರಿಗೂ ಅಷ್ಟ ಐಶ್ವರ್ಯ ಕರುಣಿಸಿದರು. ನಾರಾಯಣ ಶರ್ಮನು ಶ್ರೀರಾಮನನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ತಂಗಿ ನಾರಾಯಣಮ್ಮ ಮನೆಗೆ ಬಂದಾಗ ಅಲ್ಲಿ ಅವಳು ತನ್ನ ಪತಿಯೊಂದಿಗೆ ಭಕ್ತಿಯಿಂದ ಶ್ರೀರಾಮನ ಕತೆ ಹೇಳಿಕೊಂಡು ಸುಖವಾಗಿದ್ದಳು. ಶ್ರೀರಾಮನು ಅವರಿಗೂ ಶಾಶ್ವತವಾದ ಅಷ್ಟ ಐಶ್ವರ್ಯಗಳು ಕರುಣಿಸಿದರು. ತನ್ನ ಅಣ್ಣನನ್ನು ಕಂಡ ಕ್ಷಣ ನಾರಾಯಣಮ್ಮ ಓಡಿ ಬಂದು ಸ್ವಾಗತಿಸಿದಳು. ಆಗ ನಾರಾಯಣ ಶರ್ಮನು, ತಂಗಿ, ನಾನು ಸಾಕ್ಷಾತ್ ಶ್ರೀರಾಮನನ್ನೇ ಕರೆದು ತಂದಿದ್ದೇನೆ. ನೀವಿಬ್ಬರು ನಮ್ಮ ಹಳೆಯ ಮನೆಗೆ ಬನ್ನಿ, ನಾವೆಲ್ಲರೂ ಸೇರಿ ಪೂಜೆ ಮಾಡೋಣ ಎಂದನು. ಅವಳು ಸಂತೋಷದಿಂದ ಒಪ್ಪಿದಳು. ಎಲ್ಲರೂ ಸೇರಿ ಊರಿನ ಬಾಗಿಲಿಗೆ ಬರುವಷ್ಟರಲ್ಲಿ ಊರಿನವರು ಇದನ್ನು ಓಡಿ ಹೋಗಿ ನಾಗೇಂದ್ರ ಶರ್ಮನಿಗೆ ನಿಮ್ಮ ಮಗ, ಮಗಳು ಮತ್ತು ಅವಳ ಅಳಿಯ ಬರುತ್ತಿದ್ದಾರೆ ಎಂದು ವಿಷಯ ತಿಳಿಸಿದರು. ತಂದೆ ತಾಯಿಗಳು ಸಂತೋಷದಿಂದ ಓಡಿ ಬಂದು ಮಕ್ಕಳನ್ನು ಅಪ್ಪಿಕೊಳ್ಳಲು ಹೋದರು. ನಾರಾಯಣ ಶರ್ಮನು, ಅಮ್ಮ, ನನ್ನನ್ನು ಮುಟ್ಟಬೇಡಿ, ನಾನು ಶ್ರೀರಾಮನನ್ನು ಹೊತ್ತು ತಂದಿದ್ದೇನೆ. ನೀವು ಮನೆಗೆ ಹೋಗಿ 4 ಮೂಲೆಗಳಲ್ಲಿ ಶುಚಿಗೊಳಿಸಿ ರಂಗೋಲಿ ಹಾಕಿ ಹೂವಿನ ಮಾವಿನ ತೋರಣ ಕಟ್ಟಿ ಪೂಜೆ ಸಿದ್ಧ ಮಾಡಿ ಮನೆಗೆ ಅರಿಶಿನ ಕುಂಕುಮ ಹಚ್ಚಿ ಸಿದ್ಧಪಡಿಸಿ ನನಗೆ ಸಿಹಿ ಸುದ್ದಿ ಕಳಿಸಿ ಎಂದು ಹೇಳಿದನು. ಅವರು ಸಂಕಲ್ಪ ಸಿದ್ಧತೆಗಳನ್ನು ಮಾಡಿ ಮಗನಿಗೆ ಸುದ್ದಿ ಕಳಿಸಿದರು. ನಾರಾಯಣ ಶರ್ಮನು ಸಂತೋಷದಿಂದ ಶ್ರೀರಾಮನನ್ನು ಭುಜದ ಮೇಲೆ ಹೊತ್ತು ಮೆರವಣಿಗೆ ಮೂಲಕ ಮನೆಗೆ ತಂದ ಶ್ರೀರಾಮನನ್ನು ಆ ಗುಡಿಸಲಿನಲ್ಲಿ ಬಲಗಾಲಿಟ್ಟ ಕೂಡಲೇ ಅದು ಇಂದ್ರಭವನವಾಗಿ ಬದಲಾಯಿತು. ಆ ಹಳೆ ಮುರಿದ ಮನೆಯ ವಜ್ರ ವೈಡೂರ್ಯಗಳಿಂದ ಕೂಡಿದ ಬಂಗಾರ ಸಿಂಹಾಸನವಾಯಿತು. ಅಲ್ಲಿ ಸೀತಾಮಾತೆ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಸಹಿತವಾಗಿ ಶ್ರೀರಾಮಚಂದ್ರರ ಮೂರ್ತಿಯನ್ನು ಆಸೀನರಾದರು. ಅದೇ ಸಮಯದಲ್ಲಿ ನಾರಾಯಣ ಶರ್ಮನಿಗೆ ಉತ್ತಮ ವಿವಾಹವು ವೈಭವದಿಂದ ನೆರವೇರಿತು. ನಂತರ ನಾಗೇಂದ್ರ ಶರ್ಮನು ಇಡೀ ಕುಟುಂಬದವರು ಸೇರಿ ಶ್ರೀರಾಮನ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿಸಿದರು. ಹಸುವಿನ ಹಾಲು, ಗೋಧಿ, ರವೆ ಮತ್ತು ಸಕ್ಕರೆಯಿಂದ ಪ್ರಸಾದ ಸಿದ್ಧಪಡಿಸಿ 5 ಭಾನುವಾರಗಳ ಕಾಲ ಪೂಜೆ ನೆರವೇರಿಸಿ ಈ ಕಥೆಯನ್ನು ಪಠಿಸಿದ. ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ
ಮೆಚ್ಚಿದ ಶ್ರೀರಾಮನು ಅಷ್ಟ ಐಶ್ವರ್ಯ, ಆರೋಗ್ಯ ಮತ್ತು ಸಕಲ ಸುಖ ಸಂಪತ್ತನ್ನು ನೀಡಿ ಅರಸಿದರು. ನೋಡಿದರಲ್ಲ ಸ್ನೇಹಿತರೆ, ಶ್ರೀರಾಮನು ಈ ಪುಣ್ಯ ಕಥೆ ಮತ್ತು ವ್ರತದ ಮಹಿಮೆಯಿಂದ ಬಡಗುಡಿಸಲು ಹೇಗೆ ಅರಮನೆ ಆಯಿತು ಎಂದು ಯಾರು ಈ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತಾರೋ ಅವರ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ, ಸಾಲದ ಬಾಧೆಗಳು ದೂರವಾಗುತ್ತವೆ ಎಂಬುದು ಸತ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.